ಸರ್ ಈಗ ಇತ್ತೀಚೆಗೆ ಒಂದಷ್ಟು ಕಡೆಗಳಲ್ಲಿ ಅದರಲ್ಲೂ ಎಸ್ಪೆಷಲಿ ಭಾರತ ಸೇರಿದಂತೆ ನಾನಾ ಕಡೆಗಳಲ್ಲಿ ಪ್ರಕೃತಿ ವೈಪರೀತ್ಯಗಳು ಜಾಸ್ತಿ ಆಗ್ತಾನೇ ಇದೆ. ಇತ್ತೀಚೆಗೆ ಉತ್ತರಾಖಂಡ್ ನೋಡಿದ್ವಿ. ಬಿಫೋರ್ ರಷ್ಯಾದಲ್ಲಾದಂತಹ ಒಂದಷ್ಟು ಭೂಕಂಪ, ಸುನಾಮಿ ಅಲರ್ಟು, ಜಪಾನಲ್ಲಾದಂಥದ್ದು. ಯಾಕೆ ಇಷ್ಟೊಂದು ಏನಾಗ್ತಾ ಇದೆ? ನೋಡಿ, ಭೂಮಿ ಅಸ್ತಿತ್ವಕ್ಕೆ ಬಂದು 450 ಕೋಟಿ ವರ್ಷಗಳಾಗಿವೆ. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕೆಲವು ಜಿಯೋ ಪ್ರೋಸೆಸಸ್, ಕೆಲವು ಪ್ರಕ್ರಿಯೆಗಳು ನಡೀತಾನೇ ಬಂದಿವೆ. ಆರಂಭದಲ್ಲಿ ಏನು ಘಟನೆಗಳು ನಡೆದೋ ಅವು ಸುಮಾರು 500 ದಶಲಕ್ಷ ವರ್ಷಗಳ ಕಾಲ, ಅಂದರೆ 4.5 ಬಿಲಿಯನ್ ಇಯರ್ಸಿಂದ 4 ಬಿಲಿಯನ್ ಇಯರ್ಸ್ವರೆಗೂ ಒಂದು ರೀತಿಯ ಸ್ಟೆಬಿಲಿಟಿ ಅಂತ ಹೇಳ್ಬೋದು. ಇನಿಷಿಯಲಿ ಹಾರ್ಡ್ ಸರ್ಫೇಸ್ ಕೂಲ್ ಆಯಿತು, ತಿನ್ ಕ್ರಸ್ಟ್ ಆಯಿತು. ತದನಂತರದಲ್ಲಿ ಆ ಕ್ರಸ್ಟ್ ಒಂದು ಸ್ವಲ್ಪ ಥಿಕ್ಕನ್ನಾಗೋದಕ್ಕೆ ಶುರು ಮಾಡ್ತು, ಒಳಗಿನ ಮೆಟೀರಿಯಲ್ ಮೇಲಕ್ಕೆ ಬಂದು ಅದಾದಮೇಲೆ ಅರೌಂಡ್ 4000 ಮಿಲಿಯನ್ ಇಯರ್ಸ್ ಸ್ಟೆಬಿಲೈಸ್ ಆಯಿತು. ಸೊ ಅದಾದ ಮೇಲೆ ಇದುವರೆಗೂ ಒಂದೇ ರೀತಿಯ ಪ್ರಕ್ರಿಯೆಗಳು ನಡ್ಕೊಂಬರ್ತವೆ. ನಾವೇನು ಹೇಳ್ತೀವಿ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಏನು ಹೇಳ್ತೀವಿ, ಆ ಪ್ಲೇಟ್ ಟೆಕ್ಟಾನಿಕ್ಸಲ್ಲಿ ಅಸೆಂಬ್ಲಿ ಆ್ಯಂಡ್ ಬ್ರೇಕಪ್ ಆಫ್ ಕಾಂಟಿನೆಂಟ್ಸ್ ಮತ್ತು ರಿಫ್ಟಿಂಗ್ ಪ್ರೋಸೆಸ್ ಇರ್ಬೋದು, ಅಥವಾ ಸಬ್ಡಕ್ಷನ್ ಇರ್ಬೋದು, ಅಬ್ಡಕ್ಷನ್ ಇರ್ಬೋದು, ಟ್ರಾನ್ಸ್ಫಾರ್ಮ್ ಫಾಲ್ಟ್ಸ್ ಇರ್ಬೋದು, ಪೋಲಾರ್ ವಾಂಡ್ರಿಂಗ್ ಇರ್ಬೋದು, ಸಿ ಆ್ಯಂಡ್ ಕಾಂಟಿನೆಂಟ್, ಸಿ ಆ್ಯಂಡ್ ಲ್ಯಾಂಡ್ ಇಂಟರ್ಚೇಂಜ್ ಇರ್ಬೋದು, ಗ್ಲೇಷಿಯರ್ ಚೇಂಜಸ್ ಇರ್ಬೋದು, ಪೋಲಾರ್ ಐಸ್ ಕ್ಯಾಪ್ ಬಿಕಮಿಂಗ್ ಈಕ್ವಟೋರಿಯಲ್ ರೀಜನ್, ಈಕ್ವಟೋರ್ ಬಿಕಮಿಂಗ್ ಪೋಲಾರ್ ರೀಜನ್, ಈ ರೀತಿಯ ಫಾರೆಸ್ಟ್ ಬಿಕಮಿಂಗ್ ಡೆಸರ್ಟ್ಸ್ ಬಿಕಮಿಂಗ್ ಫಾರೆಸ್ಟ್. ಸೊ ಈ ರೀತಿಯ ಎಲ್ಲ ರೀತಿಯ ಪ್ರಕ್ರಿಯೆಗಳು ಕಾಲಕ್ರಮೇಣ ನಡ್ಕೊಂಬಂದಿವೆ. ಸೊ ಈ ರೀತಿಯ ಪ್ರಕ್ರಿಯೆ ಒಂದು ಸೈಕಲ್ ಆಗೋದಕ್ಕೆ, ಒಂದು ಪ್ಲೇಟ್ ಟೆಕ್ಟಾನಿಕ್ ಸೈಕಲ್ಗೆ, ಒಂದು ರಾಕ್ ಸೈಕಲ್ ಅಂತ ಹೇಳ್ತೀವಿ, ಅದಕ್ಕೆ ಅರೌಂಡ್ 450 to 500 ಮಿಲಿಯನ್ ಇಯರ್ಸ್ ಬೇಕು. ಸೊ ಈ ರೀತಿಯ ಸೈಕಲ್ನಲ್ಲಿ ಸುಮಾರು 4000 ಮಿಲಿಯನ್ ಇಯರ್ ಅಂದರೆ 8 ಬಾರಿ ಈ ರೀತಿಯ ಬ್ರೇಕಪ್ ಆಗಿರ್ಬೋದು, ಅಸೆಂಬ್ಲಿ ಆ್ಯಂಡ್ ಬ್ರೇಕಪ್. ಅದರಲ್ಲಿ ನಮಗೆ 4 ಬಾರಿಯ, ಕಳೆದ 4 ಬಾರಿಯ ಎವಿಡೆನ್ಸಸ್ ಸಿಕ್ಕಿದೆ. ಈಸಿ ಟು ರೀಕನ್ಸ್ಟ್ರಕ್ಟ್ ದಿ ಓಲ್ಡ್ ಲ್ಯಾಂಡ್ ಮಾಸಸ್. ಅದರ ಹಿಂದಿನ ಸೈಕಲ್ ಕಂಡುಹಿಡಿಯೋದು ಕಷ್ಟ ಆಗ್ತಾಯಿದೆ. ಆಗಿದ್ದಂತಹ ಸರ್ಫೇಸ್ ಅದು ಒರಿಜಿನಲ್ ಉಳಿದಿಲ್ಲ, ಅದೆಲ್ಲ ಮತ್ತೆ ಬ್ರೇಕಪ್ ಆಗಿ ಸಬ್ಡಕ್ಷನ್ ಝೋನ್ನಲ್ಲಿ ಒಳಗಡೆ ಹೋಗಿ ಮೆಲ್ಟ್ ಆಗಿ ಮ್ಯಾಗ್ಮಾ ಆಗಿ ಮತ್ತೆ ಜ್ವಾಲಾಮುಖಿಯಾಗಿ ಹೊರಗಡೆ ಬಂದು ಈ ರೀತಿ ರೀಡಿಸ್ಟ್ರಿಬ್ಯೂಟ್ ಆಗಿದೆ. ಸ್ವಲ್ಪ ಇಲ್ಲಿ ಸ್ವಲ್ಪ ಅಲ್ಲಿ ಏನಾದರೂ ಒಂಚೂರು ಒರಿಜಿನಲ್ ಸರ್ಫೇಸ್ ಉಳಿದಿದ್ರೆ ಅದರ ಸಹಾಯದಿಂದ ನಾವು ಓಲ್ಡ್ ಅಸೆಂಬ್ಲಿ, ಓಲ್ಡ್ ಕಾಂಟಿನೆಂಟ್, ಸೂಪರ್ ಕಾಂಟಿನೆಂಟ್, ಅದನ್ನು ರೀಕನ್ಸ್ಟ್ರಕ್ಟ್ ಮಾಡೋ ಪ್ರಯತ್ನ ನಡೀತಾ ಇದೆ. ಸೊ ಈ ರೀತಿಯ ಚೇಂಜಸ್ ಏನಿದೆ ನಾನು ಹೇಳಿದ್ದು ಪ್ಲೇಟ್ ಟೆಕ್ಟಾನಿಕ್ ಸೈಕಲ್ಸ್ ಇವತ್ತು ಕೂಡ ಅದೇ ರೀತಿ ನಡೀತಾ ಇದೆ. ಅದು ಮೀಟಿಯೋಲಾಜಿಕಲ್ ಇರ್ಬೋದು, ಅಥವಾ ಹೈಡ್ರೋಲಾಜಿಕಲ್ ಇರ್ಬೋದು, ಅಥವಾ ಲೆಥಿಸ್ಫಿಯರಿಕ್ ಇರ್ಬೋದು, ಇವೆಲ್ಲವೂ ಕೂಡ ಏಕ ರೀತಿಯಲ್ಲಿ ನಡ್ಕೊಂಬರ್ತಾ ಇದೆ. ಇದೆಲ್ಲ ಚೇಂಜಸ್ ಮೇಲೆ ಡಿಪೆಂಡ್ ಆಗಿರೋದು ಬಯೋಸ್ಫಿಯರ್ ಸ್ವಂತ ಅಸ್ತಿತ್ವ ಇಲ್ಲ ಅದಕ್ಕೆ. ದಟ್ ಡಿಪೆಂಡ್ಸ್ ಆನ್ ಅಟ್ಮಾಸ್ಫಿಯರ್ ಆ್ಯಂಡ್ ಹೈಡ್ರೋಸ್ಫಿಯರ್ ಆ್ಯಂಡ್ ಲಿಥೋಸ್ಫಿಯರ್. ಸೊ ನಾವು ಭೂವಿಜ್ಞಾನದಲ್ಲಿ, ಅರ್ತ್ ಸೈನ್ಸಲ್ಲಿ ಈ 4 ಸ್ಫಿಯರ್ಗಳನ್ನ ಒಟ್ಟಾಗಿ ಸ್ಟಡಿ ಮಾಡ್ತೀವಿ. ಲಿಥೋಸ್ಫಿಯರ್ ಮತ್ತು ಹೈಡ್ರೋಸ್ಫಿಯರ್, ಅಟ್ಮಾಸ್ಫಿಯರ್ ಮತ್ತು ಬಯೋಸ್ಫಿಯರ್. ಬಯಾಲಜಿಸ್ಟು ಓನ್ಲಿ ಬಯೋಸ್ಫಿಯರ್ ನೋಡ್ಕೊಬೋದು, ಆದರೆ ಮೀಟಿಯಾಲಜಿಸ್ಟು ಓನ್ಲಿ ಅಟ್ಮಾಸ್ಫಿಯರ್ ನೋಡ್ತಾರೆ. ಸೊ ಹೈಡ್ರೋಜಿಯಾಲಜಿಸ್ಟ್ ಆ್ಯಂಡ್ ಜಿಯಾಲಜಿಸ್ಟು ಲಿಥೋಸ್ಫಿಯರ್ ಆ್ಯಂಡ್ ಹೈಡ್ರೋಸ್ಫಿಯರ್ ಎರಡು ಒಟ್ಟೊಟ್ಟಿಗೆ ನೋಡ್ತಾರೆ. ಆದರೆ ಇದುವರೆಗೂ ಕೂಡ ಯಾರು ಒಂದಕ್ಕೊಂದು ಕೊಂಡಿ ಇದೆ, ಕನೆಕ್ಷನ್ ಇದೆ, ಇಂಟರ್ಫೇಸ್ ಇದೆ, ಇಂಪ್ಯಾಕ್ಟ್ ಇದೆ ಅಂತ ಹೇಳಿರಲಿಲ್ಲ. ವೇಗಾಗಿ ಐಡಿಯಾ ಇತ್ತು. ದೊಡ್ಡ ದೊಡ್ಡ ವಾಲ್ಕನೋಸ್ ಎರಪ್ಷನ್ ಆದಾಗ ಕ್ಲೈಮೇಟ್ ಚೇಂಜ್ ಆಗಿದೆ, ಅಥವಾ ಎಕ್ಸ್ಟಿಂಕ್ಷನ್ಸ್ ಆಗಿದೆ, ಅಥವಾ ಕಾಯಿಲೆಗಳು ಬಂದಿದೆ ಅಂತ. ಬಟ್ ಪಿನ್ ಪಾಯಿಂಟೆಡ್ ಆಗಿ, ಪ್ರಿಸೈಸ್ ಆಗಿ ಇದರಿಂದ ಇದಾಗುತ್ತೆ ಅಂತ ಯಾರೂ ಹೇಳಿರಲಿಲ್ಲ. ಅದನ್ನು ನಾನೀಗ ಫೋಕಸ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ರಿಸರ್ಚಲ್ಲಿ ಕಂಡು ಬಂದಿರೋದು, ವೆನೆವರ್ ದೇರ್ ಇಸ್ ಎ ಚೇಂಜ್ ಇನ್ ಲಿಥೋಸ್ಫಿಯರ್, ದೇರ್ ಇಸ್ ಎ ಚೇಂಜ್ ಇನ್ ಹೈಡ್ರೋಸ್ಫಿಯರ್ ಆ್ಯಂಡ್ ಆಲ್ಸೋ ಅಟ್ಮಾಸ್ಫಿಯರ್ ಪ್ಲಸ್ ಬಯೋಸ್ಫಿಯರ್ ಮೇಲೆ ಹೇಗೆ ಅಂತಂದರೆ ನೋಡಿ, ಮೊನ್ನೆ ಉತ್ತರಾಖಂಡ್ ಧಾರಾಲಿ ವಿಲೇಜ್ ಏನು ಸರ್ವನಾಶ ಆಯಿತು, ಆಗ ಬಂದಂಥ ಫ್ಲಡ್ಸ್ ಏನಿದೆ ಅದು ಕ್ಲೌಡ್ ಬಸ್ಟ್ಗೆ ಅಂತ ಇನಿಷಿಯಲಿ ಹೇಳಿದ್ದು. ಆದರೆ ಸ್ವಲ್ಪ ಅಡಿಷ್ನಲ್ ಡೇಟಾ ಬಂದ ಮೇಲೆ ಗ್ಲೇಷಿಯರ್ ಅದು ಡಿಸ್ಲೊಕೇಟ್ ಆಗಿದೆ, ಶಿಫ್ಟ್ ಆಗಿದೆ, ಮೂವ್ ಆಗಿದೆ, ಅದರಿಂದಾಗಿ ಹಿಮ ಕರಗಿ ನೀರು ಅಡಿಷ್ನಲ್ ಬಂದಿದೆ ಅಂತ ಮೇ ಬಿ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್, ರೂಲ್ ಔಟ್ ಮಾಡೋಕ್ಕಾಗಲ್ಲ. ಇನ್ನೊಂದು ಹಿಂದೆ ಯಾವುದೋ ಮೊರೈನ್ ಅಂದರೆ ರಾಕ್ ಮಾಸ್ ಮೂವ್ ಆಗುತ್ತೆ ಗ್ಲೇಷಿಯರಿಂದ ಹೊರಟು,
ಅದು ಲ್ಯಾಟ್ರಲ್ ಮರೈನ್ಸ್ ಆ್ಯಂಡ್ ಮೇಯ್ನ್ ಮರೈನ್ ಇರುತ್ತೆ. ಅದು ಒಂದು ಸ್ವಲ್ಪ ದೂರ ಚಲಿಸ್ಬಿಟ್ಟು ಸ್ಲೋಪಲ್ಲಿ ಅಲ್ಲೆಲ್ಲ ಹೋಗಿ ನಿಂತಿರುತ್ತೆ. ಆ ನಿಂತಾಗ ಬಂಡಿಂಗ್ ಆಗುತ್ತೆ. ಬಂಡಿಂಗ್ ಆದಾಗ ಲೇಕ್ ಆಗುತ್ತೆ. ಮಳೆ ನೀರು ಮತ್ತು ಹಿಮಾಕರಗಿದ ನೀರೆಲ್ಲ ಲೇಕ್ ಆಗುತ್ತೆ. ಅದಕ್ಕೆ ಗ್ಲಾಫ್ ಅಂತಾರೆ, ಗ್ಲೇಷಿಯರ್ ಲೇಕ್. ಓ ಎಫ್ ಅಂದರೆ ಓವರ್ಫ್ಲೋ ಆದಾಗ. ಆ ಬಂಡ್ ಯಾವಾಗಾದ್ರೂ ಬ್ರೀಚ್ ಆದರೆ ಡ್ಯೂ ಟು ವಾಟರ್ ಪ್ರೆಷರ್ ಆರ್ ಅರ್ಥಕ್ವೇಕ್ಗಳಾದಾಗ ಬ್ರೀಚ್ ಆದರೆ ಆ ನೀರು ಅಡಿಷ್ನಲ್ ನೀರು ನದಿಗೆ ಹರಿದು ಬರುತ್ತೆ. ಸೊ ಈ ರೀತಿ ಭಾಳ ಸರಿ ಆಗಿದೆ ಗ್ಲಾಫ್ ಅನ್ನೋದು. ಕೇದಾರ್ನಾಥದಲ್ಲಿ ದುರಂತ ಆಗಿದ್ದು ಕ್ಲೌಡ್ ಬರ್ಸ್ಟಿಂದ. ಸೊ ಮೆಪ್ಪಾಡಿ ಆಗಿದ್ದು ಅಡಿಷ್ನಲ್ ಎಕ್ಸಸ್ ರೈನ್ಸಿಂದ. ಹಿಂದೆ ಅರುಣಾಚಲ ಪ್ರದೇಶದಲ್ಲಿ ಒಂದು ಹಳ್ಳಿ ಸಂಪೂರ್ಣ ಕಣ್ಮರೆ ಆಗಿತ್ತು ರಾತ್ರೋರಾತ್ರಿ. ನಂತರ ಮಹಾರಾಷ್ಟ್ರದಲ್ಲಿ ಪೂನಾ ಹತ್ರ ಒಂದು ಹಳ್ಳಿ ಹೀಗೆ ಲ್ಯಾಂಡ್ಸ್ಲೈಡ್ ಆಯಿತು, ಬೆಟ್ಟದ ಮಣ್ಣೆಲ್ಲ ಕರಗಿ ಬಂತು. ಇಲ್ಲಿ ಮಹಾರಾಷ್ಟ್ರ ಪೂನಾ ಹತ್ರ ಒಂದು ಇದೇ ಆಗಿತ್ತು, ಡೆಕ್ಕನ್ ಟ್ರಾಪ್ಸ್ ಏರಿಯಾದಲ್ಲಿ. ಏನು ಹೋದ ವರ್ಷ ಆಗಿದ್ದು ವಯನಾಡ್ ಮೆಪ್ಪಾಡಿನಲ್ಲಿ. ಅಲ್ಲಿ ಓಲ್ಡ್ ಲ್ಯಾಂಡ್ಸ್ಲೈಡ್ ಸ್ಕಾರ್ಸ್ ಇದ್ದೋ ಅದನ್ನು ಐಡೆಂಟಿಫೈ ಮಾಡಿಲ್ಲ. ಅದ್ರ ಮೇಲೆ ಆ ಓಲ್ಡ್ ಸ್ಟ್ರೀಮ್ ಏನಿತ್ತು ಅದು ಕಂಪ್ಲೀಟ್ ಕವರಪ್ ಆಗಿದೆ ಡೆಬ್ರಿಯಿಂದ. ಅದ್ರ ಮೇಲೆ ಊರುಗಳು ಕಟ್ಬಿಟ್ಟಿದ್ದಾರೆ 3 ಹಳ್ಳಿಗಳು. ಅದು ಇದಕ್ಕೆ ಏನೋ ಸ್ಟ್ರೀಮ್ ಕವರ್ ಆದಮೇಲೆ ಆ ಸ್ಟ್ರೀಮ್ ಡೈವರ್ಷನ್ ತಗೊಂಡು ಬೇರೆ ದಿಕ್ಕಿನಲ್ಲಿ ಹೋಗ್ತಾ ಇತ್ತು. ಆವತ್ತಿನ ದಿವಸ ಎಕ್ಸಸ್ ಮಳೆ ಬಂತು. ಅದೇನಾಯಿತು, ನೀರು ಈ ಕಡೆಗೂ ನುಗ್ಗಿದ ಮೇಲೆ ಒಂದು ಸ್ವಲ್ಪನೇ ಅದನ್ನು ಕೊಚ್ಕೊಂಡು ತಗೊಂಡೋಗ್ಬಿಡ್ತು. ಅಂದರೆ ಈ ಕೇದಾರ್ನಾಥ್ಗೂ ವಯನಾಡಿಗೂ ಇದು ಯಾವುದು ಉತ್ತರಾಖಂಡಲ್ಲಿ ಮೊನ್ನೆ ದಾರಲ್ಲಿಲ್ಲ ಆಗಿದ್ದಕ್ಕೂ ಡಿಫ್ರೆನ್ಸ್ ಇದೆಯಾ ಸರ್? ಯಾಕಂದರೆ ಕ್ಲೌಡ್ ಬಸ್ಟು ಅಂತ ಹೇಳಿ ಎಲ್ಲರೂ ಕೂಡ ಅದನ್ನು ಭಾವಿಸ್ತಾ ಇದ್ದಂಥದ್ದು. ಎರಡಕ್ಕೂ ಡಿಫ್ರೆನ್ಸ್ ಇದೆಯಾ ಸರ್? ಈಗ ಇಲ್ಲ, ಒಂದು ರೀತಿ ಕ್ಲೌಡ್ ಬಸ್ಟೇ ಇದೆ. ಈಗ ಮುಖ್ಯವಾದ ವಿಷಯ ನೀವು ಕೇಳಿದ್ದು, ಇದಕ್ಕೂ ಇನ್ನೊಂದು ಲಿಂಕ್ ಇದೆ ನೋಡಿ. ಗ್ಲೋಬಲ್ ಒನ್ ಈವೆಂಟ್ಗೂ ಇನ್ನೊಂದು ಇಂಪ್ಯಾಕ್ಟ್ಗೂ ಕನೆಕ್ಷನ್ ಇರುತ್ತೆ. ಇಲ್ಲಿ ಈವೆಂಟ್ ಆಗಿದೆ, ಬಟ್ ಇಲ್ಲೇ ಇಂಪ್ಯಾಕ್ಟ್ ಆಗಬೇಕು ಅಂತ ಏನಿಲ್ಲ. 100 ಕಿಲೋಮೀಟರ್ ದೂರದಲ್ಲಿ ಆಗ್ಬೋದು, 1000 ಕಿಲೋಮೀಟರ್ ದೂರದಲ್ಲಿ ಎಕ್ಸಸ್ ಮಳೆ ಆಗ್ಬೋದು, ಅಲ್ಲಿ ಇಂಪ್ಯಾಕ್ಟ್ ಆಗಿರುತ್ತೆ. ಅಲ್ಲಿ ಫ್ಲಡ್ ಆಗ್ಬೋದು, ಲ್ಯಾಂಡ್ಸ್ಲೈಡ್ ಆಗ್ಬೋದು, ಇನ್ನೇನೋ ಒಂದು ಆಗ್ಬೋದು. ಹಾಗೆ ಒಂದಕ್ಕೊಂದು ಕನೆಕ್ಷನ್ ಇದೆ. ಈ ಕ್ವಿಕ್ ಕ್ಲೌಡ್ಸ್ ಫಾರ್ಮೇಷನ್ ಏನಿದೆ, ಅವು ಗಾಳಿ ದಿಕ್ಕು ಯಾವ ಕಡೆ ಹೋಗುತ್ತೋ ಆ ರೆಜಿಮ್ಗೆ ಅಲ್ಲಿ ಹೋಗ್ತಾ ಇರ್ತವೆ. ಆ ಅಟ್ಮಾಸ್ಫಿಯರ್ನಲ್ಲಿ ಯಾವ ಎಲ್ ಒ ಸಿಗಳಿಲ್ಲ, ಚೆಕ್ ಪೋಸ್ಟ್ಗಳಿಲ್ಲ ಅವನ್ನ ತಡೆಯೋದಕ್ಕೆ, ಫ್ರೀಯಾಗಿ ಹೋಗ್ತಾ ಇರ್ತವೆ. ಹಾಗೆ ಈ ವಾಲ್ಕೆನಿಕ್ ಆ್ಯಕ್ಟಿವಿಟಿಯಿಂದ ಎಕ್ಸಸ್ ವೇಪರ್ ಬಂದಮೇಲೆ, ಕ್ಲೌಡ್ ಫಾರ್ಮೇಷನ್ ಆದಮೇಲೆ ಅದು ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿ ಮಳೆ ಬೀಳುತ್ತೆ. ಕ್ವಿಕ್ ರೈನ್ಸ್. ಇವು ಕ್ವಿಕ್ ರೈನ್ಸ್ 1 ಅವರ್ನಲ್ಲಿ ಅಷ್ಟು ದಡ ಮಳೆ ಬಿದ್ದೋಡ್ದು. ಯಾತಕ್ಕೆ ಅಂದರೆ ಕ್ವಿಕ್ ಕಂಡೆನ್ಸೇಷನ್ ಆಗುತ್ತೆ, ಕ್ವಿಕ್ ಪ್ರೆಸಿಪಿಟೇಷನ್ ಆಗುತ್ತೆ. ಬೇರೆ ಮಾನ್ಸೂನ್ ರೈನ್ಸ್ ಇಷ್ಟು ಕ್ವಿಕ್ಕಾಗಿ ದಡ ಅಂತ ಬೀಳಲ್ಲ, ಸ್ಲೋ ಆಗಿ ಬೀಳುತ್ತೆ. ಈ ಕ್ವಿಕ್ ಆಗೋದಕ್ಕೆ ಕಾರಣ ಏನು ಅಂದರೆ, ಈ ವಾಲ್ಕೆನೋದಿಂದ ಹೊರಟಂಥ ಸಣ್ಣ ಬೂದಿ ಕಣಗಳು, ಅವುಗಳು ಕೂಡ ಮೋಡಗಳಲ್ಲಿ ಸಿಲುಕ್ತವೆ. ಆ ಸಣ್ಣ ಕಣಗಳು ದ ಆ್ಯಕ್ಟ್ ಆ್ಯಸ್ ನ್ಯೂಕ್ಲಿಯಸ್ ಫಾರ್ ದಿ ವಾಟರ್ ಮಾಲಿಕ್ಯೂಲ್ ಟು ಕಂಡೆನ್ಸ್. ಸೊ ಫಸ್ಟು ಡ್ರಾಪ್ಲೆಟ್ ಆಗುತ್ತೆ, ಆ ಸೆವರಲ್ ಡ್ರಾಪ್ಲೆಟ್ಸ್ ಸೇರ್ಕೊಂಡು ಒಂದು ಡ್ರಾಪ್ ಆಗುತ್ತೆ, ಸೆವರಲ್ ಡ್ರಾಪ್ಸ್ ಎಲ್ಲ ಸೇರ್ಕೊಂಡು ಒಂದು ಇದಾಗುತ್ತೆ. ಆ ರೀತಿ ಮಳೆ ಬೀಳುತ್ತೆ. ಸೊ ಈ ಸ್ಲೋ ಪ್ರೊಸೆಸ್ ಆದರೆ ನಮ್ಗೆ ಇಂಪ್ಯಾಕ್ಟ್ ಗೊತ್ತಾಗಲ್ಲ. ಕ್ವಿಕ್ಕಾಗಿ 1 ಗಂಟೆಯಲ್ಲಿ ಅಥವಾ 24 ಅವರ್ಸಲ್ಲಿ 300-400 ಮಿಲಿಮೀಟರ್ ಬಿದ್ದರೆ, ಸೊ ಅದು ಸ್ಲೋಪಲ್ಲಿ ಹರಿದು ಬಂದುಬಿಡುತ್ತೆ. ಒಂದು ಹಿಮಾಲಯದಂಥ ಪ್ರದೇಶದಲ್ಲಿ ಇಳಿಜಾರು ಜಾಸ್ತಿ, ಸ್ಟೀಪ್. ಜೊತೆಗೆ ಅಲ್ಲಿನ ಸಾಯಿಲ್ ಪ್ರೊಫೈಲ್ ಏನಿದೆ ಅದು ಬರೀ ಸಾಯಿಲ್ ಅಲ್ಲ, ಈ ಪಲ್ವರೈಸ್ಡ್ ರಾಕ್, ಟೆಕ್ಟಾನಿಕ್ ಝೋನ್ ಪಲ್ವರೈಸೇಷನಲ್ಲಿ ಪೌಡ್ರ್ ಆಗ್ಬಿಟ್ಟಿರುತ್ತೆ. ಸೊ ಮಳೆ ನೀರು ಅದನ್ನು ಕೊಚ್ಕೊಂಬಂದುಬಿಡುತ್ತೆ. ಕೊಚ್ಕೊಂಬಂದ್ರು ಸಣ್ಣದು ದೊಡ್ಡದು ಕಲ್ಲು ಎಲ್ಲ ಹೊತ್ಕೊಂಬಂದ್ಬಿಟ್ಟು ಅದು ಎಲ್ಲೋ ಒಂದು ಕಡೆ ಹಾಕುತ್ತೆ. ಈಗ ಧಾರೆ ನೀರಲ್ಲಿ ಬಂದು ಬಿದ್ದಿದೆ, ಅದು ಅಲ್ಲೇ ಇರುತ್ತೆ 10-20 ವರ್ಷ. ಈ ಮುಂದೆ ಯಾವಾಗಲಾದ್ರೂ ಇನ್ನೊಂದು ಫ್ಲೋ ಜಾಸ್ತಿ ಆದಾಗ, ಫ್ಲಡ್ ಆದಾಗ ಇನ್ನೂ ರಭಸವಾಗಿ ಅದು ಬಂದು ಅದನ್ನು ಹೊತ್ಕೊಂಡು ಮುಂದಕ್ಕೆ ಹೋಗಿ ಇನ್ನೆಲ್ಲೋ ಡಿಪಾಸಿಟ್ ಆಗುತ್ತೆ. ಹೀಗೆ ಕ್ರಮೇಣವಾಗಿ 10 100 ಸಾವಿರಾರು ಬಾರಿ ಶಿಫ್ಟ್ ಆದಮೇಲೆ ಅದು ಫೈನಲ್ ಆಗಿ ಸಮುದ್ರಕ್ಕೆ ಬಂದುಬೀಳುತ್ತೆ. ಅಲ್ಟಿಮೇಟ್ಲಿ ಪ್ರತಿ ಮೆಟೀರಿಯಲ್ಲು ಕೂಡ ಸಮುದ್ರಕ್ಕೆ ಬರಲೇವೆ. ಅದು ಒಂದು ಎಲೆ ಆಗಲಿ, ಒಂದು ಸತ್ತ ಹೆಣ ಆಗಲಿ, ಒಂದು ಕಲ್ಲಾಗಲಿ ಸಮುದ್ರಕ್ಕೆ ಬಂದು ಬೀಳುತ್ತೆ. ಇದ್ರ ಜೊತೆಗೆ ಈಗ ಇಂಡಿಯಾದಲ್ಲಿ ಬಹಳ ಒಂದು ಆತಂಕ ಉಂಟು ಮಾಡುವಂಥ ಪ್ರದೇಶಗಳಾದರೂ ಸೃಷ್ಟಿ ಆಗ್ತಾ ಇದೆಯಾ? ಇದು ಸೇಫ್ ಅಲ್ಲಪ್ಪ, ಇಲ್ಲಿ ಹೋಗೋದಕ್ಕೆ ಬಹಳ ಕಷ್ಟ, ಮುಂದೆ ಯಾವಾಗ ಏನು ಬೇಕಾದರೂ ಆಗ್ಬೋದು ಅನ್ನೋಂಥದ್ದು ಏನಾದರೂ ಪ್ರದೇಶಗಳೇನಾದರೂ ಸೃಷ್ಟಿ ಆಗ್ತಾ ಇದೆ? ಹೌದು, ಅದು ಹೇಳ್ತೀನಿ. ಅದು ಪಾಯಿಂಟಿಗೆ ಬರೋದಕ್ಕೆ ಮುಂಚೆ ನಾನು ಧರಾಲಿ ವಿಷಯ ಹೇಳ್ತಾ ಇದ್ದೆ. 21 ಜುಲೈಗೆ ಸಿಸ್ಮಿಕ್ ಕ್ರೈಸಿಸ್ ಕ್ರಿಯೇಟ್ ಆಗಿತ್ತು ರಷ್ಯಾದ ಪೂರ್ವ ಭಾಗ, ಕಾಮ್ಚಟ್ಕ ದ್ವೀಪದ ಪೂರ್ವ ಭಾಗದಲ್ಲಿ, ಸಮುದ್ರ ತಳದಲ್ಲಿ. ಆಗ ಒಂದು 16 ಮಾಡ್ರೇಟ್ ಇಂಡಸ್ಟ್ರಿ ಅರ್ಥಕ್ವೇಕ್ಸ್ ಆಗಿದೆ. ಅವೆಲ್ಲವೂ ಕೂಡ ವಾಲ್ಕೆನಿಕ್ ಅರ್ಥಕ್ವೇಕ್, ಲೆಸ್ ದ್ಯಾನ್ 10
ಡೆಪ್ತ್ ಇರೋವಂಥ ಟೆಕ್ಟಾನಿಕ್ ಅರ್ಥಕ್ವೇಕ್ಸ್ ಆದರೆ ಮೋರ್ ದೆನ್ 60-100 ಕಿಲೋಮೀಟರ್ಸ್ ಇರ್ತವೆ ಡೆಪ್ತು. ಈ ವಾಲ್ಕನಿಕ್ ಅರ್ಥಕ್ವೇಕ್ಸಲ್ಲಿ 10, 8, 9 ಆ ರೀತಿ 5 ಆ ಥರ ಇರುತ್ತೆ. ಸೊ ಆಗೆಲ್ಲ ಅಷ್ಟೊಂದು ಸೀ ಫ್ಲೋರ್ ಆ್ಯಕ್ಟಿವಿಟಿ ಆಗ್ತಾಯಿದೆ ನಾವು ಮಾತಾಡ್ಕೊಂಡಿದ್ದು. ಸೊ ಇಷ್ಟೊಂದು ವೇಪರ್ ಜನ್ರೇಷನ್ ಆದರೆ ಸೊ ನಿಯರ್ ಬೈ ಎಲ್ಲಾದರೂ ಜಪಾನು, ಚೈನಾನೋ ಅಥವಾ ಫಿಲಿಪೀನ್ಸ್ ಅಥವಾ ಥೈಲ್ಯಾಂಡ್, ನಾವು ಇಂಡಿಯಾವರೆಗೂ ಇಷ್ಟೊಂದು ವೇಪರ್ ಬರುತ್ತೆ, ಭಾಳ ಸರಿ ಬಂದಿದೆ. ಹೋದ ವರ್ಷ ಅಲ್ಲ ಅದ್ರ ಹಿಂದಿನ ವರ್ಷ ಮಹಾರಾಷ್ಟ್ರದಲ್ಲಿ ಅಧಿಕ ಮಳೆ ಆಗಿತ್ತು. ಅದೇ ಟೈಮ್ನಲ್ಲಿ ಗುಜರಾತ್ನಲ್ಲಿ ದೊಡ್ಡ ಪ್ರವಾಹ ಆಗಿತ್ತು, ಮಧ್ಯಪ್ರದೇಶದಲ್ಲಿ ಪ್ರವಾಹ ಆಗಿತ್ತು, ಯಾವತ್ತೂ ಆಗದೇ ಇರೋ ಜಾಗ. ಸೊ ಅದಕ್ಕೆಲ್ಲವೂ ಕಾರಣ ಈ ಕಾಮ್ಚಟ್ಕ ಪ್ರದೇಶದ ಬೆಜ್ಮಿಯಾನಿ ವಾಲ್ಕೆನೋ, ಶಿವಲುಕ್ ವಾಲ್ಕೆನೋ, ಕ್ಲುಚೆಸ್ಕೊಯ್ ವಾಲ್ಕೆನೋ ಅಂತ ಅವೆಲ್ಲ ಎರಪ್ಟ್ ಆಗಿದ್ದು. ಈಗಲೂ ಕೂಡ ಕ್ಲುಚೆಸ್ಕೊಯ್ ದೊಡ್ಡ ಮಟ್ಟದಲ್ಲಿ ಎರಪ್ಟ್ ಆಗ್ತಾಯಿದೆ. ಜೊತೆಗೆ ಕಳೆದ 600 ವರ್ಷಗಳಿಂದ ಇನ್ಯಾಕ್ಟಿವ್ ಆಗಿದ್ದಂಥ ವಾಲ್ಕೆನೋಗಳು ಕ್ರಶನಿ ನಿನಿಕೋ ಅಂತ ಒಂದು ಜ್ವಾಲಾಮುಖಿ 600 ವರ್ಷ ಮಲಗಿತ್ತು, ಈಗ ದೊಡ್ಡ ಮಟ್ಟದಲ್ಲಿ ಸ್ಫೋಟವಾಗಿದೆ. ಈ ಘಟನೆ ಆದಮೇಲೆ 8.8 ಮ್ಯಾಗ್ನಿಟ್ಯೂಡ್ ಭೂಕಂಪ ಆದಮೇಲೆ. ಸೊ ದಟ್ ಮೀನ್ಸ್ ಈ ಭೂಕಂಪದ ಜೊತೆ ಆದ ಭೂಕಂಪಗಳಿಂದ ಭೂಮಿ ಸಡಿಲವಾಗಿದೆ, ಬಿರುಕು ಹೋಗಿದೆ. ಆ ಬಿರುಕುಗಳ ಮೂಲಕ ಹೆಚ್ಚಿನ ಮ್ಯಾಗ್ಮಾ ಮೇಲಕ್ಕೆ ಬರ್ತಾಯಿದೆ. ಅದು ಸೀ ಫ್ಲೋರ್ನಲ್ಲಿ ಸ್ಪ್ರೆಡ್ ಆಗ್ಬೋದು ಅಥವಾ ನೆಲದ ಮೇಲಿನ ಜ್ವಾಲಾಮುಖಿ, ದ್ವೀಪದ ಮೇಲಿನ ಜ್ವಾಲಾಮುಖಿಗಳ ಮೂಲಕ ಹೊರಗಡೆ ಬರ್ಬೋದು. ಸೊ ಈ ಹೆಚ್ಚಿನ ಮ್ಯಾಗ್ಮೆಟಿಕ್ ಆ್ಯಕ್ಟಿವಿಟಿ, ಹೆಚ್ಚಿನ ವಾಲ್ಕನಿಕ್ ಆ್ಯಕ್ಟಿವಿಟಿ ಆ ಏರಿಯಾದಲ್ಲಿ ನಡೀತಾ ಇದೆ. ಅದರಿಂದ ಹೊರಟಂಥ ಆವಿ ಈ ರೀತಿಯ ಧಾರಾಳಿ ಘಟನೆಗಳಿಗೆ ಕಾರಣ. ಸೊ ಒಂದಿನ ಮುಂಚೆನೇ ಅಲ್ಲಿ ಒಂದು ದೊಡ್ಡ ವೈಟ್ ಪ್ಯಾಚ್ ಕಾಣಿಸಿತ್ತು. ಇದು ಕ್ಲೌಡ್ ಪ್ಯಾಚ್ ಧಾರಾಳಿ ಆ್ಯಂಡ್ ಸರೌಂಡಿಂಗ್ ಏರಿಯಾದಲ್ಲಿ. ಅದು ಮೂವ್ ಆಗಿದೆ 8-10 ಅವರ್ಸಲ್ಲಿ. ಬಟ್ ಅದು ಅಲ್ಲಿ ಕಾನ್ಸಂಟ್ರೇಟ್ ಆಗಿದ್ದು ಸ್ಯಾಟಲೈಟ್ ಇಮೇಜಸಲ್ಲಿ ಕ್ಲಿಯರಾಗಿ ಕಾಣ್ತಾ ಇತ್ತು. ಸೊ ಅದರ ಒಂದು ಮೂಮೆಂಟ್ ನೋಡಿಕೊಂಡು ಅವರ್ ಟು ಅವರ್ ಎಲ್ಲಿ ಶಿಫ್ಟ್ ಆಗುತ್ತೆ, ಎಲ್ಲಿ ಕಡೆ ಹೋಗ್ತಾ ಇದೆ, ಡೈರೆಕ್ಷನ್ ಚೇಂಜ್ ಆಗಿದೆಯಾ, ಆ ರೀತಿ ಮಾನಿಟ್ರ್ ಮಾಡಿ ಸೂಚನೆ ಕೊಡ್ಬೋದು ಜನಗಳಿಗೆ, ಹಳ್ಳಿಗಳಿಗೆ. ಬಟ್ ಅವ್ರು ಶಿಫ್ಟ್ ಆಗಬೇಕಲ್ಲ. ನಮ್ಮಲ್ಲಿ ಏನು ಅಂದರೆ ಹೆವಿ ಮಳೆ ಬರುತ್ತೆ, ಪ್ರವಾಹ ಆಗೋ ಚಾನ್ಸ್ ಇದೆ ಅಂತಂದ್ರೂ ಕೂಡ ಆದಾಗ ನೋಡ್ಕೊಳ್ಳೋಣ ಅನ್ನೋ ಒಂದು ಆ್ಯಟಿಟ್ಯೂಡು. ಹಾಗೆ ಭಾಳ ಜನ ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗಲ್ಲ. ನೋಡಿ ಈ ರೀತಿ ದುರಂತ ಭಾರತದಲ್ಲಿ. ನಾನು ಹಾಗೆ ನೀವು ಹೇಳಿದ ಪ್ರಶ್ನೆಗಳಿಗೆ ನೋಡಿ, ಭಾರತದಲ್ಲಿ ಮಣಿಪುರ ಒಂದು ಝೋನ್ ಅರ್ಥಕ್ವೇಕ್ ಆ್ಯಕ್ಟಿವಿಟಿ ನಡೀತಾ ಇದೆ. ಬರ್ಮಾ ಅರ್ಥಕ್ವೇಕ್ ಆಯ್ತಲ್ಲ 7.7, ಅದರ ಪಕ್ಕದ ಝೋನ್ ಇದು, ಅದರ ಪ್ಯಾರಲಲ್ ಝೋನು. ಆ್ಯಕ್ಚುಲಿ ಇದೇ ಕೊಲಿಷನ್ ಝೋನ್ ಆಗಿತ್ತು ಮೊದಲು. ಅದು ಒಂದು ಸ್ವಲ್ಪ ಸ್ಟೆಬಿಲೈಸ್ ಆದಮೇಲೆ ಕೊಲಿಷನ್ ಝೋನ್ ಪೂರ್ವಕ್ಕೆ ಶಿಫ್ಟ್ ಆಗಿದೆ, ಮ್ಯಾಂಡಲೆ ಏರಿಯಾದಲ್ಲಾಯಿತು. ಬಟ್ ಇಲ್ಲೂ ಕೂಡ ಮಣಿಪುರ್ ಏರಿಯಾದಲ್ಲೂ ಕೂಡ ನಡೀತಾ ಇದೆ, ಅಂಡಮಾನ್ ನಿಕೋಬಾರ್ ಏರಿಯಾದಲ್ಲಿ ನಡೀತಾ ಇದೆ. ದೆನ್ ಈ ಕಡೆ ನಮ್ಮ ನೇಪಾಳ್ ಟಿಬೇಟ್ ಏರಿಯಾ ಹೆಚ್ಚಿನ ಮಟ್ಟಿಗೆ ಹೇಳೋದಾದರೆ. ದೆನ್ ಉತ್ತರಾಖಂಡ, ಚಮೋಲಿ, ಉತ್ತರಕಾಶಿ ಆ ಏರಿಯಾದಲ್ಲೂ ಸ್ವಲ್ಪ ಚಟುವಟಿಕೆ ನಡೀತಾ ಇದೆ, 3-4 ಆ ರೀತಿಯ. ಬಟ್ ಅದು 5ಕ್ಕೆ ಹೋದಾಗ ನಾವು ಅಲರ್ಟ್ ಆಗಬೇಕಾಗುತ್ತೆ. 5 ಆದಮೇಲೆ 6-7ಕ್ಕೆ ಹೋಗೋ ಚಾನ್ಸ್ ಇರುತ್ತೆ. ಬಟ್ ಇನ್ನೂ ಮೈನರ್ ಆ್ಯಕ್ಟಿವಿಟಿ ನಡೀತಾ ಇದೆ. ಬಟ್ ಹಿಮಾಲಯದಲ್ಲಿ +8 ಆಗುತ್ತೆ ಅಂತ ನಿರೀಕ್ಷೆ ಇದೆ ಎನಿ ಟೈಮ್. ಬಿಕಾಸ್ ಟೆಕ್ಟಾನಿಕ್ ಎನರ್ಜಿ, ಸೀಸ್ಮಿಕ್ ಎನರ್ಜಿ ಸಾಕಷ್ಟು ಸ್ಟೋರ್ ಆಗಿದೆ ಥ್ರಸ್ಟ್ ಝೋನ್ಗಳಲ್ಲಿ, ಕೊಲಿಷನ್ ಝೋನ್ಗಳಲ್ಲಿ, ಹಿಮಾಲಯಗಳಲ್ಲಿ. ಅದಿನ್ನೂ ಪೂರ್ಣ ಮಟ್ಟದಲ್ಲಿ ರಿಲೀಸ್ ಆಗಿಲ್ಲ. ನೇಪಾಳ ಅರ್ಥಕ್ವೇಕ್ 2015 ಒಂದಾಯಿತು, ಅದು ರಪ್ಚರ್ ಆಗಿತ್ತು ಆ ಸೆಗ್ಮೆಂಟಲ್ಲಿ. ಆಗದೇ ಇರೋ ಸೆಗ್ಮೆಂಟ್ಗಳು ಭಾಳ ಇದ್ದಾವೆ ಹಿಮಾಲಯಸ್ದಲ್ಲಿ. ಅವಕ್ಕೆ ಸೀಸ್ಮಿಕ್ ಗ್ಯಾಪ್ ಝೋನ್ಸ್ ಅಂತ ಹೇಳ್ತೀವಿ. ಆ್ಯಕ್ಟಿವಿಟಿ ನಡೆದಿಲ್ಲ 100-200 ಇಯರ್ಸಲ್ಲಿ, ಎನರ್ಜಿ ರಿಲೀಸ್ ಆಗಿಲ್ಲ. ಆ ಝೋನ್ಗಳಲ್ಲೂ ಕೂಡ ಆಗೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ಹಿಮಾಲಯದಲ್ಲಿ ನಾವು ಗಮನ ಕೊಡಬೇಕು, ಇಂಟೆನ್ಸಿವ್ ಆಗಿ ಮಾನಿಟ್ರಿಂಗ್ ಮಾಡಬೇಕು, ಗ್ರೌಂಡ್ ಚೆಕ್ ಮಾಡ್ತಾ ಇರಬೇಕು. ದೆನ್ ಆತಂಕ ಅಂದರೆ ಭುಜ್ ಮತ್ತು ಕಚ್ಚಲ್ಲಿ ಸ್ವಲ್ಪ ಮಟ್ಟಿನ ಆ್ಯಕ್ಟಿವಿಟಿ ನಡೀತಾ ಇದೆ. ಸೊ ಅದು ಬಿಟ್ಟರೆ ಮೈನರ್ ಆ್ಯಕ್ಟಿವಿಟಿ ನಮ್ಮ ಬಿಜಾಪುರದಲ್ಲೂ ಕೂಡ ಲಾಸ್ಟ್ ಇಯರ್ ಭಾಳ ನಡೆದಿತ್ತು. ಈ ವರ್ಷ ಕಡಿಮೆ ಇದೆ. ಅದು ಯಾವ ರೀತಿ ಇಂಟರ್ಪ್ರಿಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಒಂದು, ಅಲ್ಲಿ ಬಿಲ್ಡಪ್ ಏನಿದೆ ಅಥವಾ ಮೂಮೆಂಟ್ ಏನು ನಡೀತಾ ನಿಂತು ಹೋಯ್ತಾ ಒಂದು, ಅಥವಾ ಎನರ್ಜಿ ಸ್ಟೋರ್ ಆಗಿದೆ, ರಿಲೀಸ್ ಆಗಿಲ್ಲ, ಮುಂದೊಂದು ದಿನ ದೊಡ್ಡ ಮಟ್ಟದಲ್ಲಿ ಆಗುತ್ತೆ, 5-6ಕ್ಕೆ ಆಗುತ್ತೆ, ಆಗಬಹುದಾ, ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಸೊ ಇವೆಲ್ಲವೂ ಕೂಡ ಈ ಭೂಕಂಪದ ವಿಚಾರದಲ್ಲಿ ಹೀಗೆ ಅಂತ ನಾವು ಹೇಳೋದು ಕಷ್ಟ. ಬಟ್ ಬಿಲ್ಡಪ್ ನೋಡ್ತಾ ಇರಬೇಕು. ಈಗ ಯಾವುದೋ ಒಂದು ಏರಿಯಾದಲ್ಲಿ 100 ಭೂಕಂಪಗಳು ಇದ್ದಕ್ಕಿದ್ದಂಗೆ ಆದರೆ ಸೊ ಅದರ
ನೆಕ್ಸ್ಟ್ ಲೆವೆಲ್ಗೆ ಹೋಗೋ ಚಾನ್ಸ್ ಇರುತ್ತೆ. ಇದು ಬಿಲ್ಡಪ್ ಅಂತ ಹೇಳ್ತೀವಿ. ಸೊ ಈ ರೀತಿ ಅಷ್ಟು ಬಿಟ್ಟರೆ ನಮ್ಮ ಉಳಿದ ಭಾರತದ ಪ್ರದೇಶಗಳಲ್ಲಿ ಅಂಥ ಆತಂಕ ಏನು ಕಾಣಿಸ್ತಾ ಇಲ್ಲ. ಈ ಮೂರು ಅಂಡಮಾನ್ ನಿಕೋಬಾರ್, ಮಣಿಪುರ್, ನೇಪಾಳ್, ಟಿಬೆಟ್ ಮತ್ತು ಉತ್ತರಾಖಂಡ್ ಕೆಲವು ಪ್ರದೇಶಗಳು. ಶ್ರೀನಗರ್ ಕಮ್ಮಿ ಆಗಿದೆ. ಆ ಕಡೆ ಪಾಕಿಸ್ತಾನದಲ್ಲಿ ನಡೀತಾ ಇದೆ. ಮೊನ್ನೆ 5 ಆಗಿದೆ. ಯಾವುದು ಇಸ್ಲಾಮಾಬಾದ್ ಹತ್ರ ಆಗಿತ್ತು. ಸೊ ಅಫ್ಘಾನಿಸ್ತಾನಲ್ಲಿ ನಡೀತಾ ಇದೆ. ಅಫ್ಘಾನಿಸ್ತಾನ್ ಮೇಜರ್ ಟೆಕ್ಟಾನಿಕ್ ಝೋನ್, ಅದು ಮೇಜರ್ ಫ್ರ್ಯಾಕ್ಚರ್ ಝೋನ್, ಹಿಂದೂಕುಷ್ ಮೌಂಟನ್ಸ್. ಬಟ್ ಅಲ್ಲಾದರೂ ನಮ್ಮ ಡೆಲ್ಲಿವರೆಗೂ ಕಂಪನಗಳು ಬರ್ತವೆ. ಅವು ಕಂಪನಗಳು ಕಂಪ ಅಲ್ಲ, ಭೂಕಂಪ ಅಲ್ಲ, ಕಂಪನಗಳು, ಟ್ರೆಮರ್ಸ್ ಅಥವಾ ವೇವ್ಸ್, ಸಿಸ್ಮಿಕ್ ವೇವ್ಸ್. ಅರ್ಥಕ್ವೇಕ್ ಕ್ಲಿಯರ್ ವಿತ್ ಪ್ರಿಸೈಸ್ ಎಪಿಸೆಂಟರ್ ಆ್ಯಂಡ್ ಹೈಪೋಸೆಂಟರ್. ನಮ್ಮ ಡೆಲ್ಲಿಗೂ ಆತಂಕ ಇದೆ, ಬಟ್ ಅದ್ರ ಬಗ್ಗೆ ನಾನು ಮಾತಾಡೋದು. ಯಾಕೆಂದರೆ ಅಕಸ್ಮಾತ್ ಅದು ನ್ಯೂಸ್ ಸ್ಪ್ರೆಡ್ ಆದರೆ ಆತಂಕ ಸೃಷ್ಟಿಯಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಫೈನಲ್ಲಾಗಿ 1 ವೀಕ್ ಮುಂಚೆ ಯಾರಾದರೂ ಎಸ್ ಆಲ್ರೆಡಿ ಇಟ್ ಹ್ಯಾಸ್ ರೀಚ್ ದಿ ಸ್ಯಾಚುರೇಷನ್ ಪಾಯಿಂಟ್ ಅಂತ ಹೇಳೋರಾದರೆ, ಅಲ್ಲೇ ಇರೋರು, ಅಲ್ಲಿ ಸಿಸ್ಮಿಕ್ ಸೆಂಟರ್ಸ್ ಇದೆ, ಅಲ್ಲಿ ಡೈಲಿ ಮೈನರ್ ಎಷ್ಟಾಗ್ತಾ ಇರುತ್ತೆ ಅದನ್ನು ನೋಡ್ಕೊಂಡು ಹೇಳೋದಕ್ಕೆ ಸಾಧ್ಯ ಆದರೆ 1 ವೀಕಲ್ಲಿ ಅಲರ್ಟ್ ಕೊಡ್ಬೋದು. ಕೊಟ್ಟರೆ ಸಂತೋಷ. ಬಟ್ ಇದುವರೆಗೂ ಯಾರೂ ಸಕ್ಸಸ್ಫುಲ್ ಆಗಿಲ್ಲ. ಯಾವ ದೇಶದವರು, ಜಪಾನ್ನವರಾಗಲಿ, ಅಮೇರಿಕನ್ನಲ್ಲಿ, ಜರ್ಮನ್ನಲ್ಲಿ ಯಾರೂ ಕೂಡ ಪ್ರಿಸೈಸ್ ಆಗಿ ನಾಳೆ ಆಗುತ್ತೆ ಅಂತ ಹೇಳಿದವ್ರು ಯಾರೂ ಇಲ್ಲ. ನಾಳೆ ವಾಲ್ಕಿನೋ ಆಗುತ್ತೆ ಅಂತ ಹೇಳಿದ್ದಾರೆ. ಮೆಥಡ್ಸ್ ಇಂಪ್ರೂವ್ ಆಗಿದೆ. ಬಟ್ ಅರ್ಥಕ್ವೇಕ್ಗೆ ರಿಯಲ್ ಟೈಮ್ ಪ್ರೆಡಿಕ್ಷನ್ ಇನ್ನೂ ಪಾಸಿಬಲ್ ಆಗಿಲ್ಲ.